ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಿಕ್ಕಮ್ಮ ಮತ್ತೆ ಅವರ ಮಗಳು ಇಬ್ಬರನ್ನ ಒಂದೇ ಮಂಚದಲ್ಲಿ ಬೆತ್ತಲೆಗೊಳಿಸಿ ಸಿಕ್ಕಾಪಟ್ಟೆ ಸುಖಪಟ್ಟು ಮಜಾ ಮಾಡಿದ ಅಕ್ಕನ ಮಗ. ಕತೆ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ, ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ವರುಣ್. ನಾನು ಈಗ ತಾನೇ PUC ಮುಗಿಸಿ ಮೊದಲನೇ ವರ್ಷದ ಡಿಗ್ರಿ ಮಾಡ್ತಾ ಇದ್ದೀನಿ. ನಾನೀಗ ಇರುವುದು ನನ್ನ ಚಿಕ್ಕಮ್ಮನ ಮನೆಯಲ್ಲಿ. ಓದೋದಕ್ಕಾಗಿ ಸಿಟಿಗೆ ಬಂದಾಗ ಎಲ್ಲೋ ಹಾಸ್ಟೆಲ್ನಲ್ಲಿ ಉಳಿಯೋದ್ರ ಬದಲು ನನ್ನ ಅಮ್ಮನ ತಂಗಿ ಅಲ್ಲೇ ಇರೋದ್ರಿಂದ ನನ್ನ ಚಿಕ್ಕಮ್ಮನ ಮನೆಯಲ್ಲಿಯೇ ಉಳಿಯುವಂತಹ ನಿರ್ಧಾರ ಮಾಡಿದೆ. ನನ್ನ ಚಿಕ್ಕಮ್ಮನೂ ಕೂಡ ನನ್ನನ್ನ ಕೇಳಿಕೊಂಡಾಗ ಇಲ್ಲ ಅಂತ ಹೇಳೋದಕ್ಕಾಗದೆ ಅವ್ರ ಮನೆಯಲ್ಲೇ ಉಳಿಯುವಂತಹ ತೀರ್ಮಾನವನ್ನ ಮಾಡಿಕೊಂಡೆ. ನನ್ನ ಚಿಕ್ಕಮ್ಮನ ಹೆಸರು ಸರೋಜ. ನೋಡೋದಕ್ಕೆ ತುಂಬಾ ಸುಂದರವಾದ ಹೆಂಗಸು. ನನ್ನ ಚಿಕ್ಕಪ್ಪ ತೀರ್ ಹೋಗಿ ಸುಮಾರು 7 ವರ್ಷಗಳ ಕಳೆದು ಹೋಗಿದೆ. ಅವಳಿಗೆ ಒಬ್ಬಳು ಮಗಳಿದ್ದಾಳೆ. ಅವಳ ಹೆಸರು ಸುರೇಖಾ ಅಂತ. ಈಗ ತಾನೇ 9 ವರ್ಷ ತುಂಬಿ 10ನೇ ವರ್ಷಕ್ಕೆ ಕಾಲಿಟ್ಟಿದ್ದ ಎಳೆಯ ವಯಸ್ಸಿನ ತರುಣಿ. ಒಂದು ಮಗುವಿನ ತಾಯಿಯಾದ್ರೂ ನನ್ನ ಚಿಕ್ಕಿ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ರು. ಯಾರೇ ನೋಡಿದ್ರು ಅವರಿಗೆ ಮದುವೆಯಾಗಿ ಮಗು ಇದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಈ ರೀತಿ ಕಾಣ್ತಾ ಇದ್ರು. ನಾನು ಅಂದ್ರೆ ನನ್ನ ಚಿಕ್ಕಮ್ಮಂಗೆ ತುಂಬಾನೇ ಪ್ರೀತಿ. ಚಿಕ್ಕಂದಿನಿಂದ ನನ್ನ ಚಿಕ್ಕಮ್ಮನೆ ನೋಡ್ಕೊಳ್ತಾ ಇದ್ದಿದ್ರಿಂದ ಸ್ವಲ್ಪ ಸಲಿಗೆ ಜಾಸ್ತಿನೇ ಇತ್ತು. ಚಿಕ್ಕಮ್ಮಂಗೆ ಮನೆ ಕೆಲಸ ಮಾಡೋದ್ರಲ್ಲಿ ತುಂಬಾನೇ ಸಹಾಯ ಮಾಡ್ತಾ ಇದ್ದೆ. ಆಗಾಗ ನನ್ನ ಚಿಕ್ಕಮ್ಮ ನನ್ನ ಮೈ ಮುಟ್ಟೋದು, ನನ್ನ ತಪ್ಕೊಳ್ಳೋದು ಮಾಡ್ತಿದ್ರು. ಆಗೆಲ್ಲ ನಂಗೆ ಏನು ಅನ್ನಿಸ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ನನ್ನ ಸ್ನೇಹಿತರ ಸಹವಾಸದಿಂದ ಪೋಲಿ ವಿಡಿಯೋಗಳನ್ನ ನೋಡೋದಕ್ಕೆ ಶುರು ಮಾಡಿದ್ದೆ. ಆದ್ರಿಂದ ನನಗೆ ಯಾರನ್ನಾದ್ರೂ ನೋಡಿದ್ರೆ ಸಾಕು, ಏನಾದ್ರೂ ಮಾಡ್ಲೇಬೇಕು ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿತ್ತು. ಒಂದೊಂದ್ಸಲ ನನ್ ಚಿಕ್ಕಿ ಬಂದು ತಪ್ಕೊಂಡಾಗ ನನ್ನ ಚಿಕ್ಕಿಯನ್ನ ನೋಡಿ ಕೂಡ ಹಾಗೇನೆ ಅನ್ನಿಸ್ತಾ ಇತ್ತು. ಅದಾದ್ಮೇಲೆ ಇದು ತಪ್ಪು ಅಂತ ಅನ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೆ ಒಂದಿನ ನನ್ನ ಗೆಳೆಯ ನನ್ನ ಜೊತೆ ಓದ್ಕೊಳ್ಳೋದಕ್ಕೆ ಅಂತ ನನ್ನ ಮನೆಗೆ ಬಂದಿದ್ದ. ಹೀಗೆ ರೂಮಲ್ಲಿ ಬಾಗಿಲು ಹಾಕೊಂಡು ಇಬ್ರು ಓದ್ತಾ ಕೂತಿದ್ದಾಗ ಅವನು, ಹೇ ಸಾಕು ಬಿಡೋ ಓದಿದ್ದು, ಬಾ ವಿಡಿಯೋ ನೋಡೋಣ, ತುಂಬಾ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಅಂತ ಹೇಳ್ದ. ನಾನ್ ಕೂಡ ಆಸೆಯಿಂದ ವಿಡಿಯೋ ನೋಡ್ಕೊಂಡು ಕೂತ್ಕೊಂಡೆ. ಸುಮಾರು ಹೊತ್ತು ವಿಡಿಯೋನ ನೋಡಿದಾದ ಮೇಲೆ ಅವನು ನನ್ನ ಹತ್ರ ಹೇಳ್ದ, ವರುಣ್, ನೀನು ರಿಯಲ್ ಆಗಿ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಅಂತ. ಆಗ ನಾನು, ಇಲ್ಲ ಕಣೋ, ನೀನ್ ಮಾಡಿದ್ಯಾ ಅಂತ ಕೇಳಿದೆ. ಹೌದು ಕಣೋ, ಮಾಡಿದ್ದೀನಿ ಅಂದ. ನಾನು ಆಶ್ಚರ್ಯವಾಗಿ, ಹೌದೇನು, ಯಾರ ಜೊತೆಗೆ ಅಂತ ಕೇಳಿದಾಗ ನನ್ ಚಿಕ್ಕಮ್ಮನ ಜೊತೆಗೆ ಅಂದ. ನಾನು ಆಶ್ಚರ್ಯದಿಂದ, ಇದೇನ್ ಹೇಳ್ತಾ ಇದೀಯಾ ನೀನು, ಅದೆಲ್ಲ ತಪ್ಪು ಅಲ್ವಾ ಅಂತ ಕೇಳಿದಾಗ, ಯಾ ತಪ್ಪು ಇಲ್ಲ, ನನ್ನ ಚಿಕ್ಕಮ್ಮ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾರೆ ಗೊತ್ತಾ. ನಿನಗ್ ಮೊನ್ನೆ ರಜಾ ಹಾಕಿ ನನ್ ಚಿಕ್ಕಮ್ಮನ ಮಗಳ ಮದುವೆಗೆ ಹೋಗಿದ್ದಾಗ ನನ್ನ ಚಿಕ್ಕಮ್ಮನ ಜೊತೆ ಮಾಡ್ಕೊಂಡ್ ಬಂದೆ. ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಅಂತ ಹೇಳ್ದ. ನಿನ್ನ ಚಿಕ್ಕಮ್ಮ ಕೂಡ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾರೆ, ನೋಡು, ಟ್ರೈ ಮಾಡು ಅಂತ ಹೇಳಿದಾಗ ನಾನವನಿಗೆ ಉಗಿದು ಸುಮ್ಮನಿಸಿದ್ದೆ. ಅವನ್ ಕೋಪದಿಂದ ಅಲ್ಲಿಂದ ಹೊರಟೇ ಬಿಟ್ಟ. ಇದಾದ್ಮೇಲೆ ನಾನು ಯೋಚಿಸೋದಕ್ ಶುರು ಮಾಡ್ದೆ. ಅವನು ಕೂಡ ಅವನ್ ಚಿಕ್ಕಮ್ಮನ ಜೊತೆ ಮಾಡಿದಾನೆ, ಏನೂ ತಪ್ಪಿಲ್ಲ, ನಾನ್ ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಅನ್ಕೊಳ್ತಾ ಯೋಚಿಸ್ತಾ ಇರುವಾಗ ನನ್ನ ಚಿಕ್ಕಮ್ಮ ಬಂದು, ಏನು ಯೋಚಿಸ್ತಾ ಇದ್ಯಾ ವರುಣ್ ಅಂತ ಕೇಳಿದ್ರು. ನಾನು ಏನೂ ಇಲ್ಲ ಚಿಕ್ಕಮ್ಮ, ಸುಮ್ಮನೆ ಹೀಗೆ ಏನೋ ಯೋಚಿಸ್ತಿದ್ದೆ ಅಂತ ಹೇಳಿದಾಗ, ಈಗಿನ ಹುಡುಗರು ಸುಮ್ಮನೆ ಏನಾದ್ರೂ ಒಂದು ಯೋಚಿಸ್ತಾನೆ ಇರ್ತೀರ ಅಂತ ಗೊಣಗ್ತಾ ಅಲ್ಲಿಂದ ಹೊರಟೋದ್ರು. ಇದಾದ್ಮೇಲೆ ಅವ್ರು ಓಡಾಡುವಾಗ, ಕೆಲಸ ಮಾಡುವಾಗ ಅವರನ್ನ ನೋಡೋದಕ್ಕೆ ಶುರು ಮಾಡಿದೆ.
ನನಗೂ ಕೂಡ ಕ್ರಮೇಣ ಅವ್ರ ಮೇಲೆ ಆಸೆ ಬೆಳೆಯೋದಕ್ಕೆ ಶುರುವಾಯ್ತು. ಹೇಗಾದ್ರೂ ಮಾಡಿ ನನ್ನ ಚಿಕ್ಕಮ್ಮನನ್ನ ವಹಿಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಆದ್ರೆ ಅದು ಅಷ್ಟು ಸುಲಭ ಆಗಿರ್ಲಿಲ್ಲ. ಆದ್ರೆ ನಾನು ನನ್ನ ಚಿಕ್ಕಮ್ಮನ ಮೇಲೆ ಕಣ್ಣಿಟ್ಬಿಟ್ಟಿದ್ದೆ. ನನಗ್ ಗೊತ್ತಿಲ್ಲದೆ ನನ್ನ ಚಿಕ್ಕಮ್ಮನ ಮಗಳು ಸುರೇಖಾ ನನ್ ಮೇಲೆ ಕಣ್ಣಿಟ್ಬಿಟ್ಟಿದ್ಲು. ಇದು ನಂಗೆ ತಿಳಿಲೇ ಇಲ್ಲ. ಅವಳನ್ನ ನಾನಿನ್ನೂ ಪುಟ್ಟ ಹುಡುಗಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಅವಳನ್ನ ತೊಡೆ ಮೇಲೆ ಬಂದ್ ಕೂತಾಗ, ನನ್ನನ್ನ ತಕ್ಕೊಂಡಾಗ ನನಗೆ ಯಾವುದೇ ಭಾವನೆಗಳು ಬರ್ತಿರ್ಲಿಲ್ಲ. ಆದ್ರೆ ಅವಳು ಬೇಕು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇದ್ದಿದ್ದು ಅಂತ ನನಗೆ ಆಗ ನಿಜಕ್ಕೂ ಗೊತ್ತಿರ್ಲಿಲ್ಲ. ನನ್ನ ಗಮನ ಎಲ್ಲ ಬರೀ ನನ್ನ ಚಿಕ್ಕಮ್ಮನ ಮೇಲೆ ಇದ್ದಿದ್ರಿಂದ ನಾನು ಇವಳ ಕಡೆ ಗಮನನೇ ಕೊಡ್ಲಿಲ್ಲ. ಆಗ ತಾನೇ ಟೀನೇಜ್ಗೆ ಕಾಲಿಟ್ಟಿದ್ದ ಅವಳು ನನ್ ಮೇಲೆ ಆಸೆ ಬೆಳೆಸ್ಕೊಳ್ತಾ ಹೋಗ್ತಿದ್ದಾಳಂತೆ. ಇದು ನನಗೆ ಆಮೇಲೆ ತಿಳಿದು ಬಿಡಿ. ಒಂದು ದಿನ ಹೇಗಾದ್ರೂ ಮಾಡಿ ಚಿಕ್ಕಮ್ಮನನ್ನ ಪಡ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಹಾಗಾಗಿ ಧೈರ್ಯ ಮಾಡಿ ಅವರ ಹತ್ರ ಹೋದೆ. ಚಿಕ್ಕಮ್ಮ, ನಾನ್ ನಿಮ್ಗೆ ಏನೋ ಹೇಳ್ಬೇಕು, ಕೇಳಲ್ಲ ಅಂತ ಹೇಳ್ದೆ. ಅದಕ್ಕವರು, ನನ್ನ ಹತ್ರ ಕೇಳೋದಿಕ್ಕೆ ನಿಂಗೆ ಅದೆಂಥದ್ದು ಸಂಕೋಚ, ಯಾಕೋ ಕೇಳು ಅಂತ ಹೇಳಿದ್ರು. ನೀವು ಕೋಪ ಮಾಡ್ಕೊಳ್ಬಾರ್ದು ಅಂತ ಕೇಳಿದಾಗ, ಹಾಗೇನೂ ಇಲ್ಲ, ಕೇಳು ಅಂತ ಹೇಳಿದ್ರು. ಆಗ ನಾನು ಧೈರ್ಯ ಮಾಡಿ, ಚಿಕ್ಕಮ್ಮ, ಚಿಕ್ಕಪ್ಪ ತೀರ್ ಹೋಗಿ 7 ವರ್ಷಗಳೇ ಕಳೀತಾ ಬಂತು. ನಿಮ್ ಆಸೆಗಳನ್ನ ಪೂರೈಸ್ಕೊಳ್ಳೋದಿಕ್ಕೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನನ್ ಚಿಕ್ಕಮ್ಮ ಆಶ್ಚರ್ಯದಿಂದ ನನ್ ಮುಖ ನೋಡಿದ್ರು. ನಾನೀಗ ಗ್ಯಾರಂಟಿ ಬೈತಾರೆ ಅಂತ ಸ್ವಲ್ಪ ಭಯ ಪಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನನ್ ಚಿಕ್ಕಮ್ಮ ನಗ್ತಾ, ತುಂಬಾ ದೊಡ್ಡವನಾಗ್ಬಿಟ್ಟಿದ್ಯಾ ಕಣೋ, ನಾನ್ ತುಂಬಾ ನೀನು ಇನ್ನು ಚಿಕ್ಕವನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇದೆಲ್ಲ ನಿಂಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅಂತ ಕೇಳಿದಾಗ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ಆಗ ಧೈರ್ಯನೂ ಬಂತು. ಇದನ್ನೆಲ್ಲ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಚಿಕ್ಕಮ್ಮ, ವಯಸ್ಸಿಗೆ ತನಗ್ ತಾನೇ ತಿಳಿಯುತ್ತೆ. ಈಗ ನೀವ್ ಹೇಳಿ, ಏನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಏನ್ ಮಾಡ್ಲಿ, ಮನೆಯಲ್ಲಿರುವಂತ ತರಕಾರಿಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ರು. ಆಗ ನಾನು ಇನ್ನೂ ಹತ್ರ ಬಂದು, ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕಿಂತ ನಿಮ್ಗೆ ನಾನ್ ಕಾಣಿಸ್ಲಿಲ್ವಾ ಅಂತ ಧೈರ್ಯ ಮಾಡಿ ಕೇಳೇ ಬಿಟ್ಟೆ. ಆಗ ಅವರು ನನ್ನನ್ನ ನೋಡಿ, ನೀನೇನೋ ಚಿಕ್ಕವನು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು, ಇವತ್ತೇ ಗೊತ್ತಾಗಿತ್ತು ನೀನು ತುಂಬಾ ದೊಡ್ಡವನಾಗ್ಬಿಟ್ಟಿದೀಯಾ ಅಂತ. ಸರಿ, ಒಂದ್ ಕೆಲ್ಸ ಮಾಡು, ರಾತ್ರಿ ನನ್ ರೂಮ್ಗೆ ಬಂದ್ಬಿಡು ಅಂತ ಹೇಳಿದ್ರು. ನನಗಂತೂ ಆಶ್ಚರ್ಯ ಆಗೋಯ್ತು. ಇಷ್ಟು ಬೇಗ ಒಪ್ಕೊಂಡ್ಬಿಟ್ರಲ್ಲಪ್ಪ ಅಂತ ಖುಷಿ ಕೂಡ ಆಯ್ತು. ಎಷ್ಟು ಬೇಗ ರಾತ್ರಿ ಆಗುತ್ತೋ ಅಂತ ಕಾಯ್ತಾ ರೂಮಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾಗ ಸಡನ್ ಆಗಿ ರೂಮ್ಗೆ ನನ್ ಚಿಕ್ಕಮ್ಮನ ಮಗಳು ಸುರೇಖಾ ಒಳಗಡೆ ಬಂದು, ಅಣ್ಣ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ಲು. ಏನೂ ಇಲ್ಲ, ಬಾ ಕೂತ್ಕೋ ಅಂತ ಹೇಳಿ ಪಕ್ಕ ಕೂರಿಸ್ಕೊಂಡೆ. ಆಗ ಬಂದು ಸೀದಾ ನನ್ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಲು. ಅಣ್ಣ, ನಾನ್ ನಿಂಗೆ ಏನೋ ಒಂದ್ ಕೇಳಲ್ಲ ಅಂದ್ಲು. ನಾನು ಕೇಳು ಏನು ಅಂದೆ. ಆಗಳು, ನೀನ್ ಫೋನ್ನಲ್ಲಿರುವಂತ ಎಲ್ಲಾ ವಿಡಿಯೋಗಳನ್ನ ನಾನ್ ನೋಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ಲು. ನಾನೀಗ ಆಶ್ಚರ್ಯವಾಗಿ ಅವಳನ್ನೇ ನೋಡಿದೆ. ಆಗವಳು, ಹೌದು, ನಿನ್ನೆ ನೀನು ಗೇಮ್ ಆಡೋದಕ್ಕೆ ನೀನ್ ಫೋನ್ನ ಕೊಟ್ಟಿದ್ದೆ ಅಲ್ವಾ, ಆಗ ನಾನು ಎಲ್ಲಾನು ನೋಡ್ಬಿಟ್ಟಿದ್ದೀನಿ ಅಂದಾಗ ನಂಗೆ ಏನ್ ಹೇಳ್ಬೇಕು ಅಂತಾನೆ ತೋರಿಸ್ಲಿಲ್ಲ. ಸರಿ ಬಿಡು, ಆದ್ರೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದೆ. ಆಗವಳು, ಸರಿ, ನಾನು ಯಾರಿಗೂ ಹೇಳೋದಿಲ್ಲ, ಆದ್ರೆ ಅಂದ್ಲು. ಆಗ ನಾನು, ಆದ್ರೆ ಏನ್ ಹೇಳು ಅಂತ ಕೇಳಿದಾಗ, ನಂಗೂ ಕೂಡ ಹಾಗೆ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ, ನೀನ್ ನಂಗೆ ಅವ್ರ ರೀತಿನೇ ಮಾಡ್ತೀಯಾ ಅಂತ ಕೇಳಿದ್ಲು. ನಂಗಂತೂ ಆಶ್ಚರ್ಯ ಆಗೋಯ್ತು. ಯಾಕಂದ್ರೆ ಅವಳು ದೊಡ್ಡವಳಾಗಿ ಈಗ 1 ವರ್ಷ ಆಗಿದೆ ಅಷ್ಟೆ. ಇಷ್ಟು ಬೇಗ ಈ ಹುಡುಗಿ ಇದೆಲ್ಲಾನು ಹೇಗಪ್ಪ ತಿಳ್ಕೊಂಡ್ಬಿಟ್ಲು ಅಂತ. ಏನ್ ಹೇಳ್ತಿದ್ಯಾ ನೀನು, ನೀನೇನೋ ತುಂಬಾ ಚಿಕ್ಕವಳು ಅಂತ ಹೇಳಿದಾಗ
ನಾನೇನು ಚಿಕ್ಕವಳಲ್ಲ, ದೊಡ್ಡವಳಾಗಿ 1 ವರ್ಷನೇ ಆಗೋಗಿದೆ. ನನಗೂ ಕೂಡ ಅವೆಲ್ಲ ಆಸೆ ಆಗತ್ತೆ. ನಿನ್ಗೆ ನನ್ನನ್ನ ನೋಡಿ ಯಾವತ್ತು ಆಸೆ ಆಗ್ಲೇ ಇಲ್ವಾ ಅಂತ ಕೇಳೋದು. ಇಷ್ಟು ದಿನ ನಾನು ಅವಳನ್ನ ನೋಡಿದಾಗ ನಿಜಕ್ಕೂ ನನ್ಗೆ ಆಶ್ಚರ್ಯನೇ ಆಗೋಯ್ತು. ವಯಸ್ಸಿಗೆ ಮೀರಿದ ಸೌಂದರ್ಯ. ನಾನ್ ಚಿಕ್ಕಮ್ಮನ ಕಡೆ ಗಮನ ಕೊಟ್ಟು ಇವಳನ್ನ ನಿರ್ಲಕ್ಷ್ಯ ಮಾಡ್ಬಿಟ್ನ. ಒಂದ್ ಕ್ಷಣ ಅನ್ಸೋದಕ್ ಶುರುವಾಯ್ತು. ಅವಳಂಗ ಹತ್ರ ಬಂದು ಕಿವಿಯಲ್ಲಿ, ಇವತ್ ರಾತ್ರಿ ನಾನ್ ನಿನ್ನನ್ನ ಕಾಯ್ತಾ ಇರ್ತೀನಿ, ಬರ್ಲೇಬೇಕು ಅಂತ ನಂಗೆ ತಲೆ ಕೆಟ್ಟಂತೆ ಆಗೋಯ್ತು. ಒಂದ್ ಕಡೆ ವಯಸ್ಸಾಗಿ ಅನುಭವ ಇರುವಂತ ನನ್ನ ಚಿಕ್ಕಮ್ಮ, ಇನ್ನೊಂದ್ ಕಡೆ ಎಳೆಯ ವಯಸ್ಸಿನ